ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಟೇಸ್ಟಿಯಾಗಿರುವಂತಹ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗಷ್ಟೇ ಅಲ್ಲ, ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇದೇ ಥರ ನಾವು ಮನೆಯಲ್ಲಿ ಮಾಡಿದಾಗೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇಡ್ಲಿನ ತಿಂತಾರೆ. ಇಡ್ಲಿ ಜೊತೆ ಅಲ್ಲ, ರೈಸ್ ಜೊತೆನೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಇಡ್ಲಿ ಸಾಂಬಾರು ಅಂತ ನೋಡೋಣ. ನೆನೆಸಿಟ್ಟಿರುವಂಥ 1 ಬೌಲ್ ಬಟಾಣಿ ಕಾಳು ಮತ್ತು 1 ಬೌಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ, ತೊಗರಿಬೇಳೆ, 1 ಈರುಳ್ಳಿ ಸಣ್ಣ ಸೈಜಿಂದು, ಮತ್ತು ಹುಣಸೆಹಣ್ಣು, ಬೆಲ್ಲ ತೊಗೊಂಡಿದ್ದೀನಿ. ತೊಗರಿಬೇಳೆ ಚಿಕ್ಕ ಬೌಲಿಂದ ತೊಗೊಂಡಿದ್ದೀನಿ ನಾನು. ಇವಾಗ ಇವಿಷ್ಟನ್ನು ನಾನು ಕುಕ್ಕರಲ್ಲಿ ಹಾಕಿದ್ದೀನಿ. ನೋಡಿ, ಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೀರನ್ನು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಹಾಕಿದರೆ ಉಕ್ಕು ಬಂದು ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ಕಡಿಮೆ ಹಾಕ್ತಿದ್ದೀನಿ. ಆಮೇಲೆ ಬಿಸಿನೀರನ್ನ ಸೇರಿಸಿದ್ರಾಯ್ತು ಅಂತ ಇದನ್ನು 4 ಸೀಟಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ಯಾವ ಥರ ಮಸಾಲೆ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಇವಾಗ ಸಾಂಬಾರಿಗೆ ನಾನು ಹುರಿತಾ ಇದ್ದೀನಿ. 1 ಸ್ಪೂನ್ ತೊಗರಿಬೇಳೆ, 1 ಸ್ಪೂನ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಕೊತ್ತಂಬರಿ ಕಾಳು, 2 ಏಲಕ್ಕಿ, ಚಕ್ಕೆ ಮತ್ತು ಚಕ್ರ ಮೊಗ್ಗನ್ನ ತೊಗೊಂಡಿದ್ದೀನಿ. ಇದು ಅರ್ಧ ಇದೆ ಚಕ್ರ ಮೊಗ್ಗು, ತುಂಬ ಹಾಕಬಾರ್ದು, ಅದೇ ಫ್ಲೇವರ್ ಬರುತ್ತೆ. ಇದಿಷ್ಟನ್ನು ಹಾಕಿ ಫಸ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ಗ್ಯಾಸನ್ನು ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ಚೆನ್ನಾಗಿ ಹುರಿಯುವಾಗ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಈ ಥರ ಚಟಪಟ ಚಟಪಟ ಅಂತ ಸಿಡಿತಿರಬೇಕು, ಆ ಥರ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಇದು ಚೆನ್ನಾಗಿ ಹುರಿಯೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇದನ್ನು ಫಸ್ಟು ಚೆನ್ನಾಗಿ ಹುರ್ಕೋಬೇಕು. ಇವಾಗ ರುಬ್ಕೊತಾ ಇದ್ದೀನಿ. ಇವಾಗ 1 ಬೌಲ್ ಹಸಿ ಕೊಬ್ಬರಿ, ಚಿಕ್ಕದಿದೆ ಬೌಲು. ಇವಾಗ ಹುರಿದಿರುವುದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 2 ಪೀಸು ಶುಂಠಿ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ, ತುಂಬ ಹಾಕಕ್ಕೆ ಹೋಗಬೇಡಿ. 1 ಸ್ಪೂನಷ್ಟು ಜೀರಿಗೆ, ಇದನ್ನು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ. ಇವಾಗ ನೋಡಿ, ರುಬ್ಬಿದಾಗಿದೆ. ಇವಾಗ 4 ಸೀಟಿ ಆಗಿವೆ. ನೋಡಿ, ಕರೆಕ್ಟಾಗಿ ಬೆಂದಿವೆ ಬೇಳೆ, ಆಲೂಗಡ್ಡೆ, ಬಟಾಣಿ. ನಾನು ಕಡಿಮೆ ನೀರನ್ನು ಹಾಕಿ ಕುದಿಸಿದ್ದೀನಿ. ಇವಾಗ ಒಂದು ಫ್ಯಾನಿಗೆ 2 ರಿಂದ 3 ಸ್ಪೂನು ಆಯಿಲನ್ನು ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ 1 ಸ್ಪೂನು, 1 ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಇವಾಗ ಹಾಕ್ತಾಯಿದ್ದೀನಿ. ಹುಳಿ ಟೊಮೆಟೊ ಇದ್ದರೆ ತುಂಬ ಚೆನ್ನಾಗುತ್ತೆ ಸಾಂಬಾರು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮೆತ್ತಗಾಗಬೇಕದು ಈರುಳ್ಳಿ ಮತ್ತು ಟೊಮೆಟೊ. ಕರೆಕ್ಟಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗುತ್ತೆ ಈ ಥರ ಈರುಳ್ಳಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ. ಇವಾಗ 1 ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು 2 ಸ್ಪೂನ್ ಇದೆ ರೆಡ್ ಚಿಲ್ಲಿ ಪೌಡರ್, ಇದನ್ನು ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ಇವಾಗ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲೇ ಹಾಕಬೇಕು, ತುಂಬ ಚೆನ್ನಾಗುತ್ತೆ. ಹುಣಸೆಹಣ್ಣು ಸ್ವಲ್ಪ ಕುದಿಸ್ಬೇಕು, ಅದನ್ನು ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ. ಹುಣಸೆಹಣ್ಣನ್ನು ಕುದಿಸೋದ್ರಿಂದ ಒಗ್ಗರಣೆಯಲ್ಲಿ. ಇವಾಗ ಬೇಯಿಸ್ಕೊಂಡಿರುವಂಥ ಬೇಳೆಗೆ ಸ್ವಲ್ಪ ಬಿಸಿನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗುತ್ತೆ ಸಾಂಬಾರು. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಗರಂ ಮಸಾಲ. ಬೇಕಂದರೆ ಜೀರಾ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನಾನು ರುಬ್ಬುವಾಗ ಆ್ಯಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಇವಾಗ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗುತ್ತೆ ಪೇಸ್ಟು. ತುಂಬ ಸಣ್ಣಗೆ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ನೋಡಿ. ರೈಸಿಗಂತೂ ಸೂಪರಾಗಿರುತ್ತೆ. ಇಡ್ಲಿಗಷ್ಟೇ ಅಲ್ಲ, ರೈಸಿಗೂ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ಆಟ ಆಡ್ತಾನೆ ಇಡ್ಲಿ ತಿಂತಿರ್ತಾರೆ, ಅಷ್ಟು ಚೆನ್ನಾಗುತ್ತೆ ಸಾಂಬಾರು. ನೋಡಿ, ಇವಾಗ ಕುದೀತಾ ಇದೆ, ತುಂಬಾ ಚೆನ್ನಾಗುತ್ತೆ. ನೀವು ಇದೇ ಥರ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ. ಪದೇ ಪದೇ ಇದೇ ಥರ ಸಾಂಬಾರು ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗುತ್ತೆ ಸಾಂಬಾರು. ಹೋಟೆಲಲ್ಲಿ ಮಾಡೋ ಥರನೇ ಅದೇ ಟೇಸ್ಟು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ಥರ ಇಡ್ಲಿ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.